ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಕೈ ಶಾಸಕರ ಮತ್ತು ಸಚಿವರ ವಿರುದ್ಧ ತಿರುಗಿಬಿದ್ದ ಮತದಾರರು. ಅತ್ತ ಸ್ವಕ್ಷೇತ್ರ ನಾಗಮಂಗಲದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿಗೆ ಮತದಾರನ ತರಾಟೆ. ಗ್ಯಾರಂಟಿ ಯೋಜನೆಯ ಬಗ್ಗೆ ಉದ್ದುದ್ದ ಭಾಷಣಕ್ಕೆ ರೊಚ್ಚಿಗೆದ್ದ ಮತದಾರ. ನಿಮ್ಮ ಬಿಟ್ಟಿ ಗ್ಯಾರಂಟಿ ಬೇಡ, ಮೊದಲು ರೈತರಿಗೆ ಯೂರಿಯಾ ಕೊಡಿ ಎಂದು ತರಾಟೆ. ತಾಳ್ಮೆ ಕಳೆದುಕೊಂಡ ಸಚಿವನಿಂದ ಪ್ರಶ್ನಿಸಿದ ಮತದಾರನ ಮೇಲೆ ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ. KBR ಆಫೀಸ್ ತಂದರು ಯಾರು ತಂದರು? KB ಆಫೀಸು ಯಾರಪ್ಪ? ಯಾರು ತಂದರು ಹೇಳು? ಈಗ 5 ಗ್ಯಾರಂಟಿ ಯಾರು ಕೊಡೋರು? 5 ಗ್ಯಾರಂಟಿಯ ಇಲ್ಲಿ ಮನೇಲಿ 200 ರೂಪಾಯಿ ಅಕ್ಕಿ ಬರುತ್ತೆ, 10 kg ಕರೆಂಟ್ ಫ್ರೀ ಕೊಡ್ತಾರೆ. ಯಾರು ಕೊಟ್ಟಿದ್ದಾರೋ? ಯಾರಪ್ಪ ಕೊಟ್ಟಿದ್ದಾರೋ? ಏ ಗುರು, ಏ ಯಜಮಾನ್ರೆ, ಏ ಕರ್ಕೊಂಡ್ಬಂದ್ರೆ ಇಲ್ಲಿ ಡಬಲ್ ಅಲ್ಲ, ಗೊತ್ತಾಯ್ತಾ? ಪ್ರತಿ ಮನೆಗೆ 200 ರೂಪಾಯಿ ಈ ತಾಲೂಕಿಗೆ 200 ಕೋಟಿ ಕೊಡ್ತಾ ಇದೀವಿ ಪ್ರತಿ ವರ್ಷ. ತಮಾಷೆ ಆಡೋದಲ್ಲ, ತಲೆ ಕೆಡ್ಸ್ಕೋಬೇಡ. ಏ ಗುರು, ನಾನು ಇಲ್ಲಿ ಚೌಕಾಶಿ ಮಾಡಕ್ ಬಂದಿಲ್ಲ. ಏ ಕೇಳ್ರಿ, ಸುಮ್ನೆ ಕರೆಕ್ಟ್ ಆಗಿರೋದು ಕೇಳು, ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ. ಸುಮ್ನೆ ಏನೇನೋ ಮಾತಾಡಿದ್ರೆ ಏ ಪಕ್ಕದಲ್ಲಿ ಕೂತ್ಕೋ, ಆಮೇಲೆ ಮಾತಾಡಿವಂತೆ. ತಲೆ ಕೆಡ್ಸ್ಕೋಬೇಡ. ಏ ಗುರು, ನಾನು ಇಲ್ಲಿ ಚೌಕಾಶಿ ಮಾಡಕ್ ಬಂದಿಲ್ಲ. ಏ ಕೇಳ್ರಿ, ಸುಮ್ನೆ ಕರೆಕ್ಟ್ ಆಗಿರೋದು ಕೇಳು, ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ. ಸುಮ್ನೆ ಏನೇನೋ ಮಾತಾಡಿದ್ರೆ ಏ ಪಕ್ಕದಲ್ಲಿ ಕೂತ್ಕೋ, ಆಮೇಲೆ ಮಾತಾಡಿವಂತೆ. ಇತ್ತ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರಿಗೆ ಬೆವರಿಳಿಸಿದ ಸ್ವಪಕ್ಷದ ಕಾರ್ಯಕರ್ತರು. ತನ್ನ ಕೆಲಸ ಮಾಡಿಕೊಡದಿದ್ದಕ್ಕೆ ಶಾಸಕರಿಗೆ ಜನರೆದುರೇ ರೊಚ್ಚಿಗೆದ್ದು ತರಾಟೆ. ಇತ್ತ ಶ್ರೀರಂಗಪಟ್ಟಣದಲ್ಲಿ ಶಾಸಕರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಶಾಸಕನ ಹಿಂಬಾಲಕರಿಂದ ಕಾರ್ಯಕರ್ತನ ಮೇಲೆ ದರ್ಪ. ಕಡೆಗೆ ತನ್ನ ಹಿಂಬಾಲಕರನ್ನು ಹಾಗೂ ತರಾಟೆಗೆ ತೆಗೆದುಕೊಂಡ ಕಾರ್ಯಕರ್ತರನ್ನು ಸಮಾಧಾನಪಡಿಸಿದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ಜಿಲ್ಲೆಯಲ್ಲಿ ಕೈ ಪಕ್ಷದ ವಿರುದ್ಧ ತಿರುಗಿ ಬೀಳ್ತಿರೋ ಮತದಾರರು ಹಾಗೂ ಮುಖಂಡರು. ಯಾರು ಮಿತ್ರವಲ್ಲ ಯಾಕೆ ಫೋನ್ ಎತ್ತಿಲ್ಲ ನಾನು ಯಾರು ಮಾತಾಡೋಣ ಯಾರು ಮಾತಾಡಿದ್ರೆ ಮಾತಾಡ್ರಿ. ನಮ್ದೇನಪ್ಪ ಯಾರು ಅವನು? ನಮ್ಗೆ ಯಾರು ನಮ್ದವನು? ನಮ್ಗೆ ಗೊತ್ತಿಲ್ಲ. ಅದು ನಮ್ನೇ ಕರೆಕ್ಟ್ ಕೇಳಿಲ್ಲ. ಹೇಳೋ, ನೀ ಮಾತಾಡೋ. 10 ವರ್ಷ 25 ವರ್ಷ ಆಯ್ತು. ನೀನ್ ಕರ್ಕಡ ಬೇಡ ಕೇಳ. ನಮ್ಗೆ ನೀನ್ ಫೋನ್ ಮಾಡಿದ ಪೂಜೆಗೆ ಅಂತ ಹೇಳು. ನನ್ನವ ನಾನು ಹೇಳ್ಕೊತಾ ಇದ್ದೀನಿ. ನೀನು ಬಾಬಣ ನಮ್ಮನ್ನು ಮಾಡೋಣ ಅಂತ ಮಾಡಿದೆ. ಬೇಡ ಸುಮ್ಮನೆ ನನ್ಗೆ ನೋವು ಕೇಳ್ಕೊತಲ್ಲ. ನಮಗೂ ಬೇಡ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ನನಗೆ ಫೋನ್ ಮಾಡಿದ್ರು, ಕಾಂಗ್ರೆಸ್ ಅವರು ಅಂತ. ನಾನು ಬೇರೆ ಕಡೆಗೆ ಹೋಗುವೆ. ಯಾಕೆ ಫೋನ್ ಮಾಡಿಲ್ಲ? 10 ಸತಿ ಫೋನ್ ಮಾಡೋಣ. ಎಲ್ಲರೂ ಗೊತ್ತಾಗ ನಾವು ನಮ್ಮ ಅಪ್ಪನ ಮನೆ ಫೋನ್ ಮಾಡಿದ್ದೀನಿ. 10 ಸತಿ ಫೋನ್ ಮಾಡಿದ್ದೀನಿ. ಮಾಡಿದ್ರೆ ಅವತ್ತು ಹೇಳ್ಬೇಕು. ಮಾತಾಡ